ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದವರು ಸಿಕ್ಕೇ ಬಿಟ್ರ ಅನ್ನೋ ಪ್ರಶ್ನೆ. ದರ್ಶನ್ ಫ್ಯಾನ್ಸ್ ಹಿಂದೆ ಇದ್ರ ಹಗಾರೆ ಬಾರ್ ಮಾಲೀಕ ಹಾಗೂ ಸ್ನೇಹಿತ. ತನಿಖೆಯ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಕೂಡ ಈಗ ಬಯಲಿಗೆ ಬಂದಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದವರು ಸಿಕ್ಕೇ ಬಿಟ್ರ ಹಾಗಾದ್ರೆ. ದರ್ಶನ್ ಫ್ಯಾನ್ಸ್ ಹಿಂದೆ ಇದ್ರ ಬಾರ್ ಮಾಲೀಕ ಹಾಗೂ ಸ್ನೇಹಿತ. ತನಿಖೆಯ ವೇಳೆ ಇಬ್ಬರು ಪ್ರಭಾವಿ ವ್ಯಕ್ತಿಗಳ ಹೆಸರು ಈಗ ಬಯಲಿಗೆ ಬಂದಿದೆ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕವನ್ನ ಮಾಡಿದ್ದಾನೆ. ಸಂಜಯ್ ನಗರದ ಬಾರ್ ಮಾಲೀಕನೊಬ್ಬನ ಸ್ನೇಹಿತನಾಗಿರೋ ಗೌರವ್ ಶೆಟ್ಟಿ ಸಂಜಯ್ ನಗರದ ಬಾರ್ ಮಾಲೀಕ ಕೂಡ ಬೆದರಿಕೆಯಲ್ಲಿ ಬಾಕಿಯಾಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ವಾಟ್ಸ್ಆಪ್ ಕರೆ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದ ಗೌರವ್ ಮತ್ತು ಕಿರಣ್ ರೆಡ್ಡಿ. ಇನ್ನು ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿರೋ ಗೌರವ್ ಮತ್ತು ಕಿರಣ್. ಸದ್ಯ ಈ ಪ್ರಕರಣದ ತನಿಖೆ ಮುಂದುವರಿಸಿರೋ ಕಾಮಾಕ್ಷಿಪಾಳ್ಯ ಪೊಲೀಸರು. ಇನ್ನು ಈಗಾಗಲೇ ಗೌರವ್ ಮತ್ತು ಕಿರಣ್ ರೆಡ್ಡಿಗಾಗಿ ಪೊಲೀಸರು ಕೂಡ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಪುನೀತ್, ವೇಣು, ಸುಹಾಸ್ನನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಬಂಧಿಸಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ನಟ ದರ್ಶನ್ ಆರೋಪಿಯಾಗಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮುಖ್ಯ ಸಾಕ್ಷಿಗೆ ಇಲ್ಲಿ ಪ್ರಾಣ ಬೆದರಿಕೆ ಹಾಕಿರುವ ಗಂಭೀರ ಸಂಗತಿ ಕೂಡ ಈ ಹಿಂದೆ ಬೆಳಕಿಗೆ ಬಂದಿರುವಂತದ್ದು. ಈಗ ಇಲ್ಲಿ ಇಬ್ರು ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರುವ ಶಂಕೆ ಕೂಡ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಈಗಾಗಲೇ ಏನು ಬೆದರಿಕೆ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ರಿಂದ 4 ಜನರನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಅರೆಸ್ಟ್ ಮಾಡಿದ್ರು. ಏನು ಪುನೀತ್, ವೇಣು ಮತ್ತೆ ಸುಹಾಸ್ ಅಂತೇಳಿ. ಈಗ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಾರ್ ಮಾಲೀಕ ಆಗಿರುವಂತಹ ಏನು ಆ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಅಂತವ್ರು ಇಬ್ರು ಕೂಡ, ಅಂದ್ರೆ ಅವ್ರು ಯಾವಾಗ ಒಂದು ವಾಟ್ಸ್ಆಪ್ ಕಾಲ್ ನಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇರ್ತಾರೋ ಆ ಸಂದರ್ಭದಲ್ಲಿ ಇಬ್ರು ಯಾರು ಅಂತ ಹೇಳಿ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ಅದರಲ್ಲೂ ಕೂಡ ನಾವು ಅಡ್ವೊಕೇಟ್ಗಳು ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಆ ಪುನೀತ್ ಮತ್ತೆ ಆತನ ಗ್ಯಾಂಗ್ ಕೂಡ ಪೊಲೀಸರ ಮುಂದೆ ಒಪ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕೂಡ ಪುನೀತ್ ಅನ್ನು ಕೂಡ ಮತ್ತೆ ಕಸ್ಟಡಿಗೆ ತಗೊಂಡು ಆತನನ್ನು ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಾಟ್ಸ್ಆಪ್ ಕರೆಗಳು ಡಿಲೀಟ್ ಮಾಡಿದ್ ಗೊತ್ತಾಗಿತ್ತು. ಈತ 4-5 ಫೋನ್ಗಳು ಯೂಸ್ ಮಾಡಿದ್ ಕೂಡ ಗೊತ್ತಾಗಿತ್ತು. ಈ ಸಂದರ್ಭದಲ್ಲಿ ಈಗ ಆತನನ್ನ ಇಂಟ್ರಾಗೇಷನ್ ಮಾಡಿದಾಗ ಆತ ಇವರ ಇಬ್ರು ಹೆಸರನ್ನು ಕೂಡ ಈಗ ಏನು ಬಾಯ್ ಬಿಟ್ಟಿದ್ದಾನೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಪುನೀತ್ ಹೇಳಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗೌರವ್ ಶೆಟ್ಟಿ ಮತ್ತೆ ಕಿರಣ್ ರೆಡ್ಡಿ ಅಂತ ಹೇಳಿ ಇವರಿಬ್ರು ಕೂಡ ಬಿಸ್ನೆಸ್ ಮ್ಯಾನ್ ಗಳು ಅಂತಾನು ಕೂಡ ಗೊತ್ತಾಗಿದೆ. ಮತ್ತೆ ಬೆಂಗಳೂರಿನ ಸಂಜಯ್ ನಗರ ಭಾಗದಲ್ಲೂ ಕೂಡ ಕೆಲವೊಂದು ಬಾರ್ಗಳನ್ನು ಕೂಡ ಇವರು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಅವರಿಬ್ಬರನ್ನು ಕೂಡ ಈಗಾಗಲೇ ಏನು ಪೊಲೀಸರು ವಶಕ್ಕೆ ಪಡ್ಕೊಬೇಕಾಗಿದೆ, ಅವರನ್ನು ಕೂಡ ವಿಚಾರಣೆ ಮಾಡಬೇಕಾಗಿದೆ. ಸೊ ಹೀಗಾಗಿ ಆದ್ರೆ ಈ ಇಬ್ರು ಕೂಡ ಸದ್ಯ ಏನು ಅಬ್ಸ್ಕೈಂಡಿಂಗ್ ಆಗಿದ್ದಾರೆ, ಪೊಲೀಸರ ಕೈಗೆ ಸಿಗದಲೆ ಅವರು ಕೂಡ ಏನು ಓಡೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಅವರನ್ನು ಕೂಡ ಈಗಾಗಲೇ ಪೊಲೀಸರು ಹುಡುಕಾಟವನ್ನ ಮಾಡ್ತಿದ್ದಾರೆ. ಹುಡುಕಾಟ ಮಾಡಿ ಆನಂತರ ಅವ್ರನ್ನ ಕರ್ಕೊಬಂದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಾಗಲೇ ಪೊಲೀಸರಿಗೂ ಕೂಡ 1-2 ಲೀಡ್ಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಇವರೇ ಕರೆ ಮಾಡಿದ್ರು ಮತ್ತೆ ಇವರೇ ಆ ಒಂದು ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ರು ಅನ್ನೋದಕ್ಕೆ. ಯಾಕಂದ್ರೆ FSL ಗೆ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಂಬರ್ ಜೊತೆಗೆ ಯಾರ್ಯಾರು ಏನು ಆ ನಂಬರ್ ಯೂಸ್ ಮಾಡ್ತಿದ್ದಂಥವ್ರು ಯಾರು ಮತ್ತೆ ವಾಯ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಪೊಲೀಸರ ಕೈ ಸೇರಿದೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಇವರ ಇಬ್ರು ಹೆಸರು ಕೂಡ ಈಗಾಗಲೇ ತಳ್ಕಾಕೊಂಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಇವರೇನಾ ಅಥವಾ ಬೇರೆ ಇವ್ರ ಹೆಸರು ಬೇರೆ ಯಾರು ಮಾಡಿದ್ರ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳಿಗೂ ಕೂಡ ತೆರೆ ಬೀಳತ್ತೆ ಅಂತಾನೆ ಹೇಳ್ಬೋದು ಅಂಕಿತ. ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.